ನನ್ನ ಮುಂದೆ ದರ್ಶನ್ ಮತ್ತು ಪವನ್, ನಾಗರಾಜ್, ನಂದೀಶ್ ಥಳಿಸಿದ್ರು ಅಂತ ಹೇಳಿ. ಇದು ದರ್ಶನ್ ಅವರಿಗೆ ಬಹಳ ಡ್ಯಾಮೇಜ್ ತಂದಿಡುತ್ತೆ. ರೇಣುಕಾಸ್ವಾಮಿಯ ಕೈಕಾಲುಗಳ ಮೇಲೆ ಮರದ ರೆಂಬೆಯಿಂದ ಮನಸ್ಸೋ ಇಚ್ಛೆ ಹೊಡೆದ್ರು ಅನ್ನುವಂಥದ್ದನ್ನು ಕೂಡ ಪವಿತ್ರ ಗೌಡ ಹೇಳಿದ್ದಾರೆ. ಇವನೇನ ಹಾಗೆ ನಡೆದುಕೊಂಡ ವ್ಯಕ್ತಿ ಅಂತ, ನಾನು ಕೂಡ ಚಪ್ಲಿಯಿಂದ ಹೊಡೆದೆ ಅಂತ ಅವರು ಕೂಡ ಒಪ್ಕೊಳ್ಳುತ್ತಾ ಇದ್ರೆ, ನಾನು ಹೊಡೆದೆ ಅಂತ ಹೇಳಿ. ರೇಣುಕಾಸ್ವಾಮಿಯ ಕಪಾಳ ಮತ್ತು ತಲೆಗೆ ಹೊಡೆದೆ ಅನ್ನುವಂಥದ್ದನ್ನ ಪವಿತ್ರ ಗೌಡ ಒಪ್ಪಿಕೊಳ್ತಾ ಇದ್ದಾರೆ. ಆತನನ್ನ ಬಿಡಬೇಡಿ, ಸಾಯಿಸಿ ಅಂತ ಅಲ್ಲಿದ್ದವರಿಗೆ ಹೇಳಿದೆ ಅನ್ನುವಂಥದ್ದನ್ನ ಪವಿತ್ರ ಗೌಡ ಒಪ್ಪಿಕೊಂಡಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಆಗ ಎಲ್ಲರೂ ಸೇರಿಕೊಂಡು ರೇಣುಕಾಸ್ವಾಮಿಗೆ ಹೊಡೆದರು. ಸೊ ಅಂದ್ರೆ ಮೋಟಿವ್ ಮಾಡಿದ್ದು, ಈ ಪ್ರಕರಣದಲ್ಲಿ ಕೊಲೆ ಮಾಡೋ ರೀತಿಯಲ್ಲಿ ಮೋಟಿವ್ ಮಾಡಿದ್ದು ಪವಿತ್ರ ಗೌಡನೇ. ಅದಕ್ಕೆ ಅವರು ಮೊದಲನೇ ಆರೋಪಿಯಾಗಿ ಇನ್ನೂ ಉಳ್ಕೊಂಡಿರೋದು. ಆ ಮೋಟಿವ್ಗೆ ಮುಂದಾಗಿದ್ದೆ ದರ್ಶನ್. ಹಾಗಾಗಿ ಅವರೇ ಎರಡನೇ ಆರೋಪಿಯಾಗಿದ್ದು. ಇನ್ನುಳಿದಂಥವರು ಆರೋಪಿ 3, 4, 5, 6, 7 ಅವರವರ ಪಾತ್ರಗಳಿಗೆ ಅನುಸಾರವಾಗಿ, ಅವರ ಸಾಕ್ಷಿಗಳು ಏನು ಲಭ್ಯವಾಗಿದೆ ಅದಕ್ಕೆ ಅನುಸಾರವಾಗಿ ಅವರ ಸ್ಥಾನಗಳನ್ನು ಇಟ್ಟಿದ್ದಾರೆ. ರ್ಯಾಂಕಿಂಗ್ ಸ್ಥಾನಗಳು. ಒಳ್ಳೆ ಕೆಲಸ ಮಾಡಿದವರು ಕೊಡುವಂಥ ರ್ಯಾಂಕ್ ಬೇರೆ, ಇಲ್ಲಿ ಕೆಟ್ಟ ಕೆಲಸ ಮಾಡಿದಂಥ ಸಿಗುವಂಥ ರ್ಯಾಂಕ್ಗಳು ಬೇರೆ. ಬಟ್ ಇದ್ರ ಹಿಂದ್ಗಡೆಗೆ ಸಿಗುವಂಥದ್ದು ಆರೋಪಿ ಅಂತ ಇರುತ್ತೆ. ಆರೋಪಿ ಮೊದಲನೇ ಆರೋಪಿ, ಎರಡನೇ ಆರೋಪಿ. ಸೊ ಈಗ ಮೊದಲನೇ ಆರೋಪಿಯ ವಿವರಗಳನ್ನು ನಿಮ್ಗೆ ಹೇಳುತ್ತಾ ಇದ್ದೀವಿ. ಅವರೇ ಎಲ್ಲ ಒಪ್ಕೊಂಡಿದ್ದಾರೆ. ನನಗೆ ದರ್ಶನ್ ಫೋನ್ ಮಾಡಿದ್ರು, ಕಿಡ್ನ್ಯಾಪ್ ಮಾಡೋ ವಿಚಾರ ಹೇಳಿದ್ರು, ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದೀನಿ ಅಂತಂದ್ರು. ನಮ್ಮ ಮನೆಗೆ ಬಂದರು 3 ಜನ, ಪ್ರದೂಷು, ದರ್ಶನ್, ವಿನಯ್ ಇವರೆಲ್ಲ ಬಂದ ಮೇಲೆ ನನಗೆ ಹೇಳಿದ್ರು. ನನ್ನನ್ನು ಕರ್ಕೊಂಡು ಹೋದ್ರು. ನಾವು 4 ಜನ ಹೋದ್ವಿ. ಶೆಡ್ಡಿಗೆ ಹೋದಂಥ ಸಂದರ್ಭದಲ್ಲಿ ಅವನಿಗೆ ಹೊಡಿತಾ ಇದ್ರು. ನಾನು ಕೂಡ ಕೋಪಗೊಂಡು ಹೊಡೆದೆ, ದರ್ಶನ್ ಕೂಡ ಹೊಡೆದ್ರು. ಇವೆಲ್ಲವನ್ನ ಅವ್ರು ಹೇಳ್ಬಿಟ್ಟಿದ್ದಾರೆ. ಅಲ್ಲಿಗೆ ಪ್ರಕರಣ ಎಲ್ಲೂ ಡೈವರ್ಟ್ ಆಗ್ತಿಲ್ಲ, ನೇರವಾಗಿ ಒಂದೇ ಕಡೆಗಿದೆ.